ದಿನಾಂಕ 10/11/2025 ಕಲಬುರಗಿ ನಗರದ ಗಂಗಾನಗರ ಬಡಾವಣೆಯಲ್ಲಿರುವ ಐತಿಹಾಸಿಕ ಪುರಾತನ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದ ಕಾರ್ಯ ಮಹಾಪೂಜೆಯನ್ನು ದಿನಾಂಕ 11/11/2025 ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ 10ನೇ ತಾರೀಕು ಬೆಳಗ್ಗೆ ರೇಣುಕಾದೇವಿ ಯಲ್ಲಮ್ಮ ದೇವಿಯ ರುದ್ರಾಭಿಷೇಕ ಹಾಗೂ ಉಡಿ ತುಂಬುವ ಕಾರ್ಯಕ್ರಮದೊಂದಿಗೆ ಸಾಯಂಕಾಲ ಭಜನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತ್ತು ಅದೇ ರೀತಿಯಾಗಿ 11/11/2025 ಬೆಳಗ್ಗೆ 11 ಗಂಟೆಗೆ ಗುಲ್ಬರ್ಗ ನಗರದ ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ನೂತನವಾಗಿ ನಿರ್ಮಿಸಿದಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮೂರ್ತಿ ಹಾಗೂ ಪರಶುರಾಮನ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ರೇಣುಕಾ ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ಪ್ರಾರಂಭವಾಗುವುದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕ್ನೂರವರು ಆ ಮೆರವಣಿಗೆ ಚಾಲನೆ ಕೊಡುವರೊಂದಿಗೆ ಹಾಗೂ ಅದೇ ರೀತಿಯಾಗಿ ವಿವಿಧ ಸಮಾಜದ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು, ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಪಕ್ಷದ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಮತ್ತು ಉತ್ತರ ಮತಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ಖನಿಜಾ ಫಾತಿಮಾ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೂ ಅದೇ ರೀತಿಯಾಗಿ ಸುಮೇಶ್ ತಳವಾರ ಉದ್ಯಮೆದಾರರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಚಂದು ಪಾಟೀಲ್ ಗುಲ್ಬರ್ಗ ನಗರ ಬಿಜೆಪಿ ಅಧ್ಯಕ್ಷರು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ ಇನ್ನೂ ಅನೇಕ ನಮ್ಮ ಸಮಾಜದ ವಿವಿಧ ಪಕ್ಷದ ಎಲ್ಲ ನಾಯಕರು, ಯುವಕರು, ಮಹಿಳೆಯರು ಭಾಗವಹಿಸಿ ಅಲ್ಲಿ ಸುಮಾರು 101 ಮುತ್ತೈದರಿಂದ ಕುಂಭಮೇಳ, ಹಲಗಿ, ಡೊಳ್ಳು, ಬಾಜಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಭೂತೆಯರಿಂದ ಡೊಳ್ಳು ಬಾಜಿ ಭಜಂತ್ರಿಗಳೊಂದಿಗೆ ಶ್ರೀ ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ಗೋಟಲ್ ಮಾರ್ಗದಿಂದ ಶರಣಬಸವೇಶ್ವರ ಮಾರ್ಗವಾಗಿ ಲಾಳಗೆರೆ ಕ್ರಾಸ್ನಿಂದ ಶರಣಬಸವೇಶ್ವರ ಗಂಗಾನಗರಕ್ಕೆ ತಲುಪಿ ಅಲ್ಲಿ ಮಧ್ಯಾಹ್ನ 1 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿ ಆ 1 ಗಂಟೆಯಿಂದ ದೇವಿಯ ಅದ್ದೂರಿಯಾಗಿ ಪೂಜೆ ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆಗೆ ಸಾರ್ವಜನಿಕರಿಗೆ ಅದ್ದೂರಿಯಾಗಿ ಮೃಷ್ಟಾನ್ನ ಭೋಜನ ಪ್ರಸಾದವನ್ನು ವಿತರಿಸಲಾಗುವುದು. ಅದಕ್ಕಾಗಿ ತಾವೆಲ್ಲ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಚಾರ ಮಾಡಿ ನಮಗೆ ಸಹಕರಿಸಬೇಕಾಗಿ ವಿನಂತಿ. ನಾನು ಶಾಂತಪ್ಪ ಕೂಡಿ, ಈ ಅಂಬಿಗರ ಚೌಡಯ್ಯ ಜೀರ್ಣೋದ್ಧಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅದೇ ರೀತಿಯಾಗಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕಾರ್ಯದ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಕೂಡಿ ಹಾಗೂ ರಮೇಶ್ ಬಾದ್ನಳ್ಳಿ, ಶ್ರೀಕಾಂತ್ ಆಲೂರ್, ಅಶೋಕ್ ಬಿದ್ನೂರ್, ಶರಣು ಕೌಲ್ಗಿ, ಶರಣು ಬೊಮ್ಮನಳ್ಳಿ, ಉಮೇಶ್ ಹದಗಲ್, ನಟರಾಜ್ ಕಟ್ಟಿಮನಿ, ಬಾಬುಷಾ ಕೂಡಿ, ಅಂಬರೀಶ್ ಕೂಡಿ ಹಾಗೂ ಇನ್ನೂ ಬೀರು ಪೂಜಾರಿ, ರಾಕೇಶ್ ಜಮಾದಾರ್, ಶೀನು ಅದ್ದೂರಿಯಾಗಿ ಮಾಡಲು ನಿಶ್ಚಯಿಸಲಾಗಿದೆ. ಅದಕ್ಕಾಗಿ ತಾವು ಆ ಕೆರೆ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆತಕ್ಕಂಥ ಸಂಪೂರ್ಣ ಕಾರ್ಯಕ್ರಮದ ದೃಷ್ಟಿ ಗುಲ್ಬರ್ಗ ಜನರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿದ್ದೀವಿ. ಈಗಾಗಲೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಮಂದಿರದ ಮಹಾಕಾರ್ಯದ ಪೂಜೆ ಕುರಿತು ನಮ್ಮ ಸಮಾಜದ ಹಿರಿಯರಾದಂಥ ಶಾಂತಪ್ಪ ಕೋಡಿಯವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 9ನೇ ತಾರೀಕು ಸಾಯಂಕಾಲ ಸಂಗೀತ ಕಾರ್ಯಕ್ರಮವಿರುತ್ತದೆ. 10ನೇ ತಾರೀಕು ಬೆಳಿಗ್ಗೆ ಅಭಿಷೇಕ ಕಾರ್ಯಕ್ರಮ ಇರುತ್ತದೆ. ನಂತರ ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. ಸಾಯಂಕಾಲ ಭಜನಾ ಇರುತ್ತದೆ. 11 ಗಂಟೆ ಬೆಳಿಗ್ಗೆ ಸುಮಾರು 9:30 10 ಗಂಟೆಯಿಂದ ಗಂಗಾನಗರದು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡಿಕೊಂಡು ಕೆರೆ ಯಲ್ಲಮ್ಮ ದೇವಸ್ಥಾನಕ್ಕೆ ಬರ್ತೀವಿ. ನಾವು ಅವೆಲ್ಲ ಮೂರ್ತಿಗಳು, ಉತ್ಸವ ಮೂರ್ತಿಗಳು ಅದ್ದೂರಿಯಾಗಿ ಬಾಜಾ ಭಜಂತ್ರ, ಡೊಳ್ಳು, ಹಲಿಗೆ ಕುಣಿತ, ಭೂತೆಯರು ಹಾಗೂ ಕೋತರಾಜರು ಅದಕ್ಕೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಏನೇನಿವ ಅವೆಲ್ಲ ವಾದ್ಯಗಳನ್ನು ತೆಗೆದುಕೊಂಡು ಕೆರೆ ಯಲ್ಲಮ್ಮ ದೇವಸ್ಥಾನದಿಂದ ಶರಣಬಸವೇಶ್ವರ ಮಾರ್ಗವಾಗಿ ಗಂಗಾನಗರಕ್ಕೆ ತಲುಪೋದು. ಸುಮಾರು ಅಲ್ಲಿ 3-3:30 4 ಗಂಟೆ ಆಗ್ಬೋದು. ಆ ತಲುಪಿದ ನಂತರ ಅಲ್ಲಿ ಮಹಾಕಾರ್ಯದ ಪೂಜೆ ಇರುತ್ತದೆ. ಆ ಪೂಜೆ ಸುಮಾರು 2 ಗಂಟೆ 3 ಗಂಟೆ ಇರುತ್ತದೆ. ಆ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಎಲ್ಲ ನಗರದ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತದೆ. 10:30-11 ಗಂಟೆ ತನಕ ಪ್ರಸಾದ ಕಾರ್ಯಕ್ರಮ ಅವತ್ತು ಅದ್ದೂರಿಯಾಗಿ ನಡೀತದೆ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ. ಸಂಗೀತ ಕಾರ್ಯಕ್ರಮದೊಳಗೆ ಭಜನಾ ಕಾರ್ಯಕ್ರಮವೂ ಇರುತ್ತದೆ ರೀ. ಹಾಗೂ ಸಂಗೀತ ಕಾರ್ಯಕ್ರಮ ಮೆಲೋಡೀಸ್ ಹೆಸರೇನು ಶರಣು ಬೊಂಬೆಯವರಿಂದ ಸ್ವರ ಸಂಗೀತ ಕಾರ್ಯಕ್ರಮ ಇರುತ್ತೆ. ಸಾರ್ವಜನಿಕ ಕಾರ್ಯಕ್ರಮ ಅಷ್ಟೇ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಗರದ ಎಲ್ಲ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ಕೇಳಿಕೊಳ್ಳುತ್ತಾರೆ.